ಎವ್ರಿ ಒನ್, ಇಲ್ಲಿ ನೋಡತ್ರಿ ಸೃಜನ್ ಸಂಜೆ ಚಿನ್ಮೈ ಇವ್ರದ್ದು ಕ್ಯಾಬ್ ಕ್ಯಾನ್ಸಲ್ ಆತ. ಸೊ ಅದಕ್ಕೆ ಕ್ಯಾಬ್ ಬಸ್ ಹತ್ಕೊಂಡು ಬಂದ್ರೆ ಆಮೇಲೆ ಬುಕ್ ಮಾಡಕ್ಕೆ ಟ್ರೈ ಮಾಡಿದ್ರೆ ಎಲ್ಲ ಡಬಲ್ ರೇಟ್ ಆಗಿದ್ದು. ರೂಮ್ ಕಿ ಸಂಜೆ ಹತ್ರ ಇರೋ ಸಲುವಾಗಿ ನಾವು ಅವನಿಗೆ ವೇಟ್ ಮಾಡತ್ತಿದ್ವಿ, ಯಾವಾಗ ಬರ್ತಾನ ಯಾವಾಗ ನಾವು ಹೋಗ್ತೀವಿ ಅಂತಂದು. ಇಲ್ಲೇ ನಾ ಡೈರೆಕ್ಟ್ ನಿಮಗೆ ಬಾರಿ ಕರ್ಕೊಂಬಂದಿನಿ ಅಂತ ಅನ್ಕೊಬೇಡ್ರಿ. ಇದು ಏರ್ಪೋರ್ಟ್ ಒಳಗಿಂದ ಬಾರ್ ನಾ ಈಗ ತೋರ್ಸಾತಿದ್ದೆ. ಇದು ಯಾರಿಗೆ ಸಿಗುತ್ತಂದ್ರೆ ಇಂಟರ್ನ್ಯಾಷನಲ್ ಲಾಂಜ್ ಆಕ್ಸಸ್ ಇತ್ತಂದ್ರೆ ಬರೀ ₹1 ಕೊಟ್ಟು ಫ್ರೀ ಡ್ರಿಂಕ್ಸು, ಅನ್ಲಿಮಿಟೆಡ್ ಫುಡ್ಡು, ವೆರೈಟೀಸ್ ಆಫ್ ಫುಡ್ ಇರ್ತಾವೆ. ವೆಜ್ ನಾನ್ ವೆಜ್ ಎರಡು ವಿತ್ ಸ್ಟಾರ್ಟರ್ಸ್ ಎಲ್ಲ ನಿಂಗೆ ಏನು ಬೇಕಾದರೂ ಟ್ರೈ ಮಾಡ್ಬೋದು. ಎಲ್ಲ ಅನ್ಲಿಮಿಟೆಡ್ ಇರ್ತೈತಿ. ಆಮೇಲೆ ನೆಕ್ಸ್ಟ್ ಅವ ರೀಚ್ ಆಗಿದ್ದು ಮೊರಿಷಿಯಸ್ ಕಂಟ್ರಿಗೆ. ಅವ್ನ ಕಂಟ್ರಿಗೆ ಅವ ರೀಚ್ ಆದ. ಆಮೇಲೆ ಅಲ್ಲಿಂದ ಲಗೇಜ್ ಕೌಂಟರ್ ಒಳಗೆ ಅವ್ನ ಲಗೇಜ್ ತಗೊಂಡು ಕ್ಯಾಬ್ ಹತ್ಕೊಂಡು ಅವ್ನ ಲೊಕೇಶನ್ಗೆ ಹೋದ. ಅವನಿಗೆ ಬಾಯ್ ಹೇಳ್ರಿ, ಬಾಯ್. ನೆಕ್ಸ್ಟ್ ಡೇ ನಂಗೆ ಮೀಟಿಂಗ್ ಇತ್ತು. ಸೊ ನಾನು ರೆಡಿಯಾಗಿ ನೀರು ಕೊಡೋದು ಹೊರಟೆ ಮೀಟಿಂಗಕ್ಕೆ. ಬೆಂಗಳೂರಿನಾಗ ಟ್ರಾಫಿಕ್ ಜಾಸ್ತಿ ಐತ್ರಿ. ಅದಕ್ಕೆ ನಾನು ಫಸ್ಟ್ ಮೀಟಿಂಗಕ್ಕೆ ನಾನು ಲೇಟ್ ಆಗಿಬಿಟ್ಟಿತ್ತು. ಅದಕ್ಕೆ ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಆಮೇಲೆ ಅಲ್ಲಿಂದ ನಾನು ಒಂದು ವರ್ಚುವಲ್ ಮೀಟಿಂಗ್ ಇತ್ತು. ಅದಕ್ಕೆ ಅಲ್ಲಿ ಒಂದು ನಿಯರ್ ಬೈ ಕೆಫೆ ಇತ್ತು, ಕ್ಯಾಲಿಫೋರ್ನಿಯಾ ಬೊರೇಟೋ ಅಂತ. ಆ ಕೆಫೆಗೆ ಹೋಗಿ ಅಲ್ಲಿ ನಾನು ಸ್ನ್ಯಾಕ್ಸ್ ತಿನ್ಕೋತ ಮೀಟಿಂಗ್ ಅಟೆಂಡ್ ಆದೆ. ಹಂಗೂ ಹಿಂಗೂ ಮಾಡಿ ಮೀಟಿಂಗ್ ಮುಗಿಸ್ಕೊಂಡು ಫುಲ್ ಟಯರ್ಡ್ ಆಗಿ ಸಲುವಾಗಿ ಅಲ್ಲಿಂದ ನಾನು ಆಟೋ ಬುಕ್ ಮಾಡಿಕೊಂಡು 6:30ಗೆ ಬಿಟ್ಟರೆ ಇಲ್ಲಿ 8 ಗಂಟೆಗೆ ಇದೆ ನನ್ನ PGಗೆ. ಫುಲ್ ಟ್ರಾಫಿಕ್ ಇತ್ತು. ಇದು ಇವತ್ತಿನ ಡೇ.